ಹೋಗ್ತೀಯಾ? ಎಲ್ಲ ನೋಡ್ತಾರಪ್ಪ. ನಿನ್ನ ಹುಟ್ಸೋ ಬದಲು ಸೆಕೆಂಡ್ ಶೋ ಫಿಲಮ್ಗೆ ಹೋಗ್ಬೋದಾಗಿತ್ತು. ಏನೋ ಫಿಲಮ್ ಅಂತೀಯಾ? ಸೆಕೆಂಡ್ ಶೋ ಫಿಲಮ್ ಹೋಗ್ಬೇಕಾ? ಲೇ ದಡ್ಡ, ಮೊದ್ಲು ಕೀ ಆನ್ ಮಾಡು, ಆಮೇಲೆ ತಾನೇ ಬೈಕ್ ಸ್ಟಾರ್ಟ್ ಆಗೋದು. ಹೌದಲ್ಲ? ಕಳ್ಳೇವಳು, ಅಯ್ಯೋ ಕಳ್ಳೇವಳು, ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳೆ. ಅಣ್ಣ ಕಾಫಿ ತಗೋ. ನಾಳೆ ಕೊಟ್ಬಿಡ್ತೀನಿ. ನಾಳೆ ಕೊಟ್ಟಿಲ್ಲ ಅಂದ್ರೆ ಅಷ್ಟೇ ಮತ್ತೆ. ಏನಮ್ಮ ಲಿಂಗ, ಮೊಟ್ಟೆ ತಗೊಂಡು ಎಲ್ಲಿಗೆ ಹೋಗ್ತಿದ್ಯಾ? ಕಾವು ಕೊಡಕ್ ಹೋಗ್ತಾ ಇದೀನಿ, ಬತ್ತೀಯಾ? ಯಾಕೆ ಬೇಕಾ? ಮೊಟ್ಟೆ ಭದ್ರವಾಗಿ ಇಟ್ಕೊಂಡು ಹೋಗ್. ಹೌದಾ? ತಗದ್ ಮಕದ ಮೇಲೆ ಹೋಗ್ಬಿಡ್ತೀನಿ. ಬಾಕ ಹೋಗೋಣ. ಏನ್ ನೋಡ್ತಾ ಇದ್ಯಾ? ಎತ್ಕೊಂಡ್ ನಡಿ. ಏನ್ರು ಇದು? ರಾಕ್ ಕಾಸ್ಟ್ಯೂಮ್ ಅವರು ಟ್ರಂಪ್ ಕಾರ್ಡ್ ನ ನಮ್ ಬಗ್ಗೆ ವಿಷಯ ತಿಳ್ಕೊಳಕ್ಕೆ ಇಲ್ಲಿ ಕಳ್ಸಿರ್ಬೋದಾ? ಓಹೋ, ಇವನೇನಾ ರಾಕ್ ಕಾಸ್ಟ್ಯೂಮ್ ಚಮಿಂದ ದಾಸು? ಕರೆಕ್ಟ್ ಕೆಟ್ಟು ಟೈಮಲ್ಲಿ ನಮ್ಮ ಮೇಲೆ ಕಳಿಟವನ್ ಮಗ. ಅದಕ್ಕೆ ಒಳ್ಳೆ ಶೆಲ್ ಹಾಕಬೇಕು. ನಮ್ ತರ ಯಾವಾಗ್ಲೂ ನೀಟ್ ಆಗಿರುತ್ತೆ ಟೈಮು. ಯು ಸಿ ಕರೆಕ್ಟ್ ಆಗಿ 4:20 9:45. 9:45 ಯಾವೇನೆ ಬಂದೆ ನಾನು? ಸತ್ತೆ ಸತ್ತೆ ಎಲ್ಲ ಕಿರಾತಕ್ ನನ್ ಮಕ್ಳು. ಇಲ್ಲಿ ಯಾವೇನೆ ಕರ್ಕೊಂಡ್ ಬಂದಿದ್ಯಪ್ಪ ನೀನು? ನನ್ ಮಕ್ಳು. ಏ ಬೇಕಪ್ಪ, ಈ ಕಡೆ ಇಡೋ. ಲಗೇಜ್ ಎಲ್ಲ ಶಿಫ್ಟ್ ಆಯ್ತಾ? ಏನ್ ಬಲ್ರಾಮ್, ಯಾಕೆ ನಗ್ತಾ ಇದೀರಾ? ಅದು ಧ್ರುವ ಲೇಟ್ ಆಗಿ ಬಂದ್ಬಿಟ್ಟಿದ್ದಾನೆ, ಅದಕ್ಕೆ ಮ್ಯಾನೇಜರ್ ಕರೆದು ಕಚ್ತಾ ಇದಾರೆ. ಕೇಳಿಸ್ಕೊಂತಾ ಇದೀನಿ. ಅವ್ರದ್ದು ಡೈಲಿ ಇದ್ದದ್ದೇ. ಮಗ ಒಳಗಡೆ ಏನ್ ಹೇಳಿ ಕನ್ವಿನ್ಸ್ ಮಾಡ್ದು? ಅದಾ ಬೈಲಿ, ನನ್ ಕೆಲ್ಸ ಹೋದ್ರೆ ನೇಣ್ ಹಾಕೊಂಡ್ ಸಾಯ್ಬೇಕಾಗುತ್ತೆ ಅಂತ ಬುಲ್ಟ ಬಿಟ್ಟೆ ಕಣೋ. ಅದೇನ ಒಳಗಡೆ ಯಾರೆಲ್ಲ ಕೇಳಿಸ್ತಾ ಇದ್ದಿದ್ದು? ಬಿಟ್ಬಿಡ್ತೀವಿ. ಅಮ್ಮ ನೀನಾ? ಏನೋ ಅಮ್ಮ? ಏನಮ್ಮ ಇದು ವೇಷ? ಬೆಳಿಗ್ಗೆ ಎದ್ದು ನಿಮ್ಮಪ್ಪ ಕೆಲ್ಸಕ್ಕೆ ಹೋಗಿ ಕತ್ತೆ ತರ ದುಡಿತಾರೆ, ನೀನ್ ಮಾತ್ರ ಹಂದಿ ತರ ತಿನ್ ಮಲ್ಗು. ಎದ್ದೋಗ ಹಾಲ್ ತಗೊಂಬ. ಏನಮ್ಮ ಹೇಳ್ತಾ ಇದೀಯ ನೀನು? ಏನ್ ಹೇಳ್ತಾ ಇದೀನಾ ಅರ್ಥ ಆಗ್ಲಿಲ್ಲ. ಹೋಗಿ ಹಾಲ್ ತಗೊಂಡ್ ಬಾ. ಕಾಲೇಜಿಗೆ ಹೋಗಲ್ಲ, ಹೇಳಿದ ಕೆಲ್ಸನೇ ಮಾಡಲ್ಲ. ಬರ್ತಾ ಬರ್ತಾ ಸೋಂಬೇರಿ ಸಿದ್ಧ ಆಗ್ತಾ ಇದ್ಯಾ? ಹತ್ತಿಯ ಮೇಲೆ ಹೆಜ್ಜೆಯ ಇಡಲು ಕಾಲಲ್ಲಿ ರಕ್ತ ಸುರಿಯದೆ ಸತ್ಯದ ತಗೊಳ್ಳಿ. ಓ ಚಂದನ್, ಅಪ್ಪ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ ಅಂಕಲ್. ಓಹೋ, ಚಂದನದ ಗೊಂಬೆ. ಬಾ ನೀನು ಒಂದು ಮಾಜಾ ಕೊಡಿ. ನಾನು ಕೇಳ್ದೆ ಹೇಳಪ್ಪ. ಓಕೆ ಅಂಕಲ್. ಆಲ್ ಇಸ್ ಬ್ಯಾಡ್. ಹಾಕಂದ ಜ್ವರ ಬರೆಸ್ತೀನಿ. 1 ಲೀಟರ್ ಹಾಲು ಕೊಡಿ. ಬಿಸ್ಕೆಟ್ ಪ್ಯಾಕೆಟ್ ಕೊಡು. ತಗೊಳ್ಳಿ. 1 ಲೀಟರ್ ಹಾಲು ಕೊಡಿ. ಏನ್ ಬೇಕಪ್ಪ? ಅಣ್ಣ ಬಿಸ್ಕೆಟ್ ಕೊಡೋಣ. ಏನ್ ಬಿಸ್ಕೆಟ್? ಬಿಸ್ಕೆಟ್. ಹಾ ಕೊಡಿ. ಹಲೋ. ಹಲೋ,
ಏನ್ ಬೇಕಪ್ಪ ಏನ್ ಬೇಕಪ್ಪ? 1 ಲೀಟರ್ ಹಾಲು ಕೇಳ್ದೆ, ಅಷ್ಟೊತ್ತಿನ ಕೇಳ್ತಾ ಇದೀನಿ. ಅಣ್ಣ ಏನ್ ಬೇಕು? ಬಿಸ್ಕೆಟ್ ಕೊಡೋಣ ಅಣ್ಣ. ಮಗ ಹಾಲು ಕುಡ್ದು ಅಂದಿತ್ತರ ಅವನೇ, ಕಲರ್ ಮಾತ್ರ ಚೇಂಜ್. ಹಾ 1/4 ಲೀಟರ್ ಮೊಸರು. ಹಲೋ, ಬೇಗ ಕೊಡಿ. ಕಾಸು ತಗೊಳ್ಳಿ. ನಿಮ್ಗೆ ಹೇಳ್ತಾ ಇರೋದು, ದುಡ್ಡು ಬೇಡವಾ? ಹಲೋ, ಯಾಕೆ? ಚೇಂಜ್ ಇಲ್ಲ, ಹೋಗಿ ಚೇಂಜ್ ತಗೊಂಬಾ. ಮಾಲಿಂಗ ಚೇಂಜ್ ಕೊಡು. ಎಷ್ಟಕ್ಕೆ? 100 ರೂಪಾಯಿಗೆ. 10 ರೂಪಾಯಿ ಕೊಡ್ಲಾ, 20 ರೂಪಾಯಿ ಕೊಡ್ಲಾ? ನಿನ್ನ ಇಷ್ಟ. ಐ ಕಳ್ಳಿ. 1 2 3 4 5 6 7 8 9 10 11 ತಗೋ. 10 ರೂಪಾಯಿ ಎಕ್ಸ್ಟ್ರಾನು ಇದೆ. ಥ್ಯಾಂಕ್ ಯು. ಇನ್ನೂ ಚೇಂಜ್ ಬೇಕಾದ್ರೆ ನಿಮ್ಮ ಅಕ್ಕನ ಕಳ್ಸು. ಮಾಲಿಂಗ ಮಾಂಜ ಕೊಟ್ರಿ ಹಿಂಗೇನೆ ಎಲ್ಲೋಗ ಹಾಲು ಕುಡಿತಾನೆ, ನಾನು ನೋಡ್ತೀನಿ. ಡಾಗ್ ಬಗ್ಗೆ ಇವಾಗ ಯಾಕೆ? ಲೇ, ನಮ್ಮ ದುಶ್ಮನ್ ಟೀಮ್ ಅವನು ನಮ್ಮ ಏರಿಯಾದಲ್ಲಿ ಇದ್ದಾನೆ ಅಂತಂದ್ಮೇಲೆ ಏನು ಎತ್ತ ಅಂತ ವಿಚಾರಿಸ್ಕೋಬೇಕು ಕಣೋ. ನನಗೆ ಯಾಕಪ್ಪ, ನನ್ ಸುದ್ದಿಗೆ ಏನಾದ್ರು ಬಂದ್ರೆ ಅಷ್ಟೇ ತಲೆ ಬುಡೆ ಓಪನ್ ಮಾಡ್ಬಿಡ್ತೀನಿ. ಲೇ ಬೇಡ ಕಣೋ, ಅವ್ರ ಅಪ್ಪ ಅದೇನೋ ಪೊಲೀಸ್ ಅಂತೆ. ಆಮೇಲೆ ಬಾಟ್ಲನ್ನ ಕಾಯಿಸ್ಬಿಟ್ಟು ಹಂಗೆ ಒಳಗಡೆ ಇಟ್ಬಿಟ್ರೆ ಅಷ್ಟೇ ನಿಂದು ಓಪನ್. ಯಾರಿಗೆ? ಕಿಟ್ಟಿ ತಮ್ಮಂಗೆನಾ? ಏನೋ ಕಿಟ್ಟಿ ತಮ್ಮ ಆಗ್ಬಿಟ್ರೆ? ಸರ್ ಕೂತ್ಕೊಳ್ಳಿ ಸರ್. ಏನ್ ಪೊಲೀಸ್ನವ್ರು ನೋಡಿದ್ರು ನೋವಾಗಲ್ವಾ? ಕೂತ್ಕೊಳ್ಳಿ ಸರ್ ನೀವು. ಬ್ರದರ್, ಏರಿಯಾಗ ಹೊಸಬ್ರಾ? ಎಸ್. ಈ ಸಲೂನ್ ಬಗ್ಗೆ ಗೊತ್ತಿಲ್ವಾ? ನೋ. ಕೂದ್ಲು ಬೇರೆ ಬಾಬಿಡಿ ಅಲ್ತರ ಬಿಟ್ಟಿರಾ? ಥ್ಯಾಂಕ್ ಯು. ಏನ್ ಮಾಡಕ್ಕಾಗಲ್ಲ. ಅಯ್ಯೋ ಪಾಪ ಅನ್ಸುತ್ತೆ. ದೇವ್ರ ಮೇಲೆ ಬರ ಕೂತ್ಕೊಳ್ಳಿ. ಏನಾರು ಹೆಚ್ಚು ಕಡಿಮೆ ಆದ್ರೆ ದೊಡ್ಡ ತಿರುಪತಿ ರಶ್, ಚಿಕ್ಕ ತಿರುಪತಿ ಉಶ್. ಸರ್ ಬನ್ನಿ ಸರ್. ಸರ್ ಅವ್ರು ತಮಾಷೆ ಮಾಡ್ತಾ ಇದ್ದಾರೆ. ಟೀ ಕುಡ್ಕೊಂಡ್ ಬರ್ತೀನಿ. ಜ್ಯೂಸ್ ತರ್ಸ್ತೀನಿ ಬನ್ನಿ ಸರ್. ಅಯ್ಯೋ ಪಾಪ. ಏಯ್ ಏಳ ಮೇಲೆ ಯಾಕೆ? ಎದ್ದಾಳೆ ಮೇಲೆ ಎದ್ದಡಿ ಆಚೆಗೆ. ಏನೋ ಕಾಪಾಡ್ನಪ್ಪ ನಿನ್ ಕೈಯಿಂದ, ಅದು ತಪ್ಪ. ಸ್ವಲ್ಪ ಮಸಾಜು. ಮಸಾಜ ಹಾಕು ಇದ್ಬಿಡ್ತೀನಿ ನೋಡು. ಆಯ್ತಪ್ಪ, ಏರಿಯಾದಲ್ಲಿ ನೀನ್ ಒಬ್ಬಂದ ಸಲೂನ್ ಇರೋದು. ಆಮೇಲೆ ಬರ್ತೀನಿ. ಏ ಹೋಗಲೇ. ಇವನು ಕಟಿಂಗ್ ಮಾಡಿಸ್ಕೊಳ್ಳಲ್ಲ, ಬಂದ್ ಗಿರಾಕಿನೂ ಇಲ್ಲ, ಹಾಳು ಮಾಡ್ತಾನೆ. ಏನಣ್ಣ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಬರ ಏನಪ್ಪ ಸೇವಿಂಗ ಏನು ಕಟಿಂಗ್? ಗೋವಿಂದ ಗೋವಿಂದ ಎಲ್ಲಣ್ಣ ಗೋವಿಂದ ಯಾಕೆ ಮಾಡ್ಸಕ್ಕೆ? ಕಟ್ ಮಾಡಕ? ಕೂಲ್. ಎಲ್ಲ ತಂದಿದ್ಯಾ ತಾನೆ? ಬಾಲ್ ಕೊಡ. ಮಗ ಇದೇ ತರ ಸೇರನ್ ಹಾಕೊಂಡ್ ತಿರುಗ್ತಾ ಇರು. ಒಂದಿನ ಸಿಗಾಕೊಂಡ್ರೆ ಬೇಜಾನ್ ಹೊಡಿತಾರ ನಿನ್ಗೆ. ಬಾಲಕ ಜಕ್ಕೆ ನೋಡ್ಕೊಂಡು ಗುಜ್ಜಾಳ್ ಹಿಂಗ್ ಹೊಡಿತಾರೆ ನಾ ವಿಕೆಟ್. ಬ್ಯಾಟ್ ಕೊಡಪ್ಪ. ಅಪ್ಪ ಕೊಡ್ಸಿದ್ ಬ್ಯಾಟ್ ಕಣಲ್ಲಿ. ಬ್ಯಾಟ್ ಕೊಡಿ. ಹಿಂಗ್ ಹೊಡಿಬೇಕು ನೋಡು. ಹೋಗ ಅಲ್ಲಿ ನಿಂತ್ಕೋಗು. ನಾವು ರೆಡಿ ಮಾ. ಯಾವನ ಬಾಲ್ ಹೊಡೆದಿದ್ದು? ಯಾವನ ತಾಜ್ ಮನೆ ಒಳಗೆಲ್ಲ ಬಾಲ್ ಹೊಡಿತಾ ಇದ್ದೀರಲ್ಲ, ಯಾವನ ಬಾಲ್ ಹೊಡೆದವನು? ಬಾ ಆ ಕಡೆ. ಇದೆಲ್ಲ ಬೇಡ ನೋಡು. ಯಾರ ಬಾಲ್ ಹೊಡೆದಿದ್ದು? ಅದು ಆಶ್ರಯದಲ್ಲಿ ಮ್ಯಾಕ್ಸ್ ಹೊಡೆದಿದ್ ಬಾಲು ಇಲ್ಲಿ ಬಂದ್ಬಿತ್ತಾ? ಹುಚ್ಚುಚ್ಚ ಮಾತಾಡಬೇಡ ನೀನು. ಕ್ರಿಕೆಟ್ ಆಡಿ ಆಡಿ ಬೇಜಾರಾಗೋಗಿದೆ. ಗಾಳಿಪಟ ಬಿಡ್ಬೇಕು. ಆಟ ಆಡಿಯ ಕ್ಯಾರಿ ಇಲ್ಲ. ಫ್ರೀ ಇದ್ರೆ ಬರ್ತೀಯಾ? ನಾನು ನ್ಯೂಸ್ ನೋಡ್ಬೇಕು, ನಮ್ಮ ಮನೇಲಿ MTVನೇ ಬರ್ತೀರಾ, ನಿಮ್ಮ ಮನೇಲಿ ಬರ್ತೀರಾ? ಬಿಡಲ್ಲ ಆಯ್ತಲ್ಲ. ಸಾರಿ ಕೇಳಿದ್ರೆ ನಮ್ಮ ಅಜ್ಜಿ ಫೋಟೋ ಹೊಡೆದ ಇರತ್ ಕಣ. ನಾನು ಹೇಳಿಲ್ವೇನ್ರೋ ಇವ್ರ ಅಜ್ಜಿ ಫೋಟೋನೇ ಹೊಡೆದಿದಾರಂತ. ನಿಮ್ಮ ಮನೇಲಿ ಅಜ್ಜಿ ಫೋಟೋ ಹೊಡೆದೋಯ್ತಾ? ನಮ್ಮ ಮನೇಲಿ ಹಾಲು ಹೊಡೆದೋಯ್ತು. ಸೇಮ್ ಸಾರಿ ಸಾರಿ ಕೇಳಿದ್ರೆ ಅಜ್ಜಿ ಹೊಡೆದ ಇರೋ ಫೋಟೋ ಅನ್ಕೊಂಡ್ಬಿಡುತ್ತೇನೆ ಮತ್ತೆ. ಮಗ ಇಚ್ಕಾಡ್ ಕೊಟ್ಟು ಕಳ್ಸೋ, ಸರಿ ಹೋಗ್ಬಿಡುತ್ತಲ್ಲ. ಇದೆಲ್ಲ ಸರಿ ಇರಲ್ಲ. ಯಾಕೋ ಬಿಡ ಆಯ್ತು ಬಿಡ. ಆಯ್ತು ಹೋಗ್ರ. ನಮ್ಮನೆ ಮುಂದೆ ಸುಮ್ನೆ ನಿಗ್ರಾಡ್ಬೇಡ. ಹೋಗ್ತಾ ಇರೋ ಹೊಸಬಾ ಏರಿಯಾಗೆ. ಕಳೆದೋಗ್ಬಿಡ್ತ್ಯಾ? ಹೋಗ ಚಂದ ನೀನು. ಹಾಲು ಕೊಡಲ್ಲ. ಕ್ಯಾ ಜಿತ್ತು ಮೈಸಾ ಕರ್ದಲ್ಲ ಸೋ. ನನ್ನ ಜೀವನದಲ್ಲಿ ಬಿಟ್ಟಿರೋ ಮೊದಲನೇ ಕ್ಯಾಚ್ ಇದು ಗೊತ್ತಾ? ಕಣ ಮೊದ್ಲು ಅವನ್ಗೆ ಆಮೇಲೆ ನಿಂಗೆ. ಲೋ ಇವನ್ ವಿಷಯ ಬಿಡಲ್ಲ. ನಮ್ಮ ಅಪ್ಪನ್ಗೆ ಏನಾರು ಗೊತ್ತಾದ್ರೆ ಅಷ್ಟೇ. ಎಷ್ಟು ಜಾಲಿ ಆಗಿದ್ವು. ನಮ್ ಮೂಡೆಲ್ಲ ಹಾಳು ಮಾಡ್ಬಿಟ್ಟ. ಮೂಡಾಗೋಯ್ತಾ? ಹಾಗಾದ್ರೆ ಎಣ್ಣೆ ಹೊಡಿಯೋಣ? ಯಾಕ್ರಪ್ಪ ಇಷ್ಟೊತ್ತಲ್ಲಿ ಎಣ್ಣೆ ವಿಚಾರ? ಬಾಡಿಗೆ ಇಟ್ಟಾರೆ ತಲೆಗೆ ಎಣ್ಣೆ ಹಾಕ್ಬೇಕು. ತಲೆಗೆ ಇಟ್ಟಾದ್ರೆ ಬಾಡಿಗೆ ಎಣ್ಣೆ ಹಾಕ್ಲೇ.
ಸರಿ ಕಾಸು ಎಣ್ಣೆ ಬೇಕೇ ಬೇಕು. ಅಲ್ಲಿ ಕಾಸು ಇಟ್ಟಾದ್ರೆ? ಕಾಸು ಕೊಟ್ನಲ್ಲ ಗೋವಿಂದಣ್ಣ ಬಂದೆ. ಮಗ ಫಸ್ಟ್ ಕೈ ಕೊಡು ಮಗ. ಇವತ್ತು ನಿನ್ ಕಾಸಿನಲ್ಲಿ ಕುಡಿ, ನಾಳೆ ನಾನು ಕೊಡಿಸ್ತೀನಿ. ಮದುವೆ ನಿಂತ್ಕೊಳ್ಳೋ, ನಾನು ಬಂದೆ. ನನ್ನ ಹತ್ರ ಎಲ್ಲಿದ್ಯಾ ಕಾಸು? ಸುಮ್ನಿದವ್ರಿಗೆ ಎಣ್ಣೆ ಗಿಣ್ಣೆ ಅದು ಇದು ಅಂತ ನೆನ್ಸ್ಬಿಟ್ಟು ಕೈ ಕಾಲೆಲ್ಲ ನಡ್ಕೋ ಸ್ಟಾರ್ಟ್ ಆಗೋಯ್ತಲ್ಲ. ಹಾ ನಡಗುತ್ತೆ. ನಿಮಗ್ ನಡ್ಗಕ್ ಶುರು ಆದಾಗ ನನ್ನ ಜ್ಞಾಪಿಸ್ಕೊಂಡು ಒಳಗ್ ಬರೋದಿಲ್ಲಿ ಅಲ್ವಾ? ಅಲ್ಲ ಅಂಕಲ್, ನಮ್ ಟೀಮ್ಗೆ ನೀವೇ ಓಪನರ್ ಅಂತ ಫಿಕ್ಸ್ ಆಗಿ ಬಂದ್ಬಿಟ್ಟಿದೀವಿ ಅಂಕಲ್. ಏಯ್ ನೋಡ್ರೋ, ಕತ್ರಿ ಹಿಡಿಯೋ ಕೈ ಏನ್ರೋ ಅದು. ಓಪನಿಂಗ್ ಬ್ಯಾಟ್ ಹಿಡಿಯೋ ಕೈ ಕಂಡ್ರು. ರಾಹುಲ್, ಸಚಿನ್, ಗೇಲು ಎಲ್ಲ ಮಿಕ್ಸ್ ಆಗಿರೋ 3-in-1 ಬಾಡಿ ಕಂಡ್ರೋ ಇದು. ಹೌದು ಮಗ. ಏನಿಗೆ ಸಾಕ್ ನಿಲ್ಲಿಸ್ರ. ಲಿಫ್ಟ್ ಹಾಕ್ಬಿಟ್ಟು ನನ್ನನ್ನ ತೆಂಗಿನ ಮರ ಹತ್ತಿಸ್ಬೇಡ್ರಿ. ಇವ್ನಿರ ಇಟ್ಗೆ ಬ್ಯಾಟ್ ಬೇರೆ ಕೇಡು. ಓಪನಿಂಗ್ ಬ್ಯಾಟ್ಸ್ಮನ್ ಕೊಟ್ರೆ ಮಾತ್ರ ಕಾಸು ಕೊಡ್ತಾನೆ. ಕೊಡಲ್ವಂತೆ. ಕೊಡಲ್ವಂತ. ದಾರಿ ಬಿಡಿ ಅಣ್ಣ ಅವ್ರ ಇವ್ರ ಹತ್ರ ನೀವು ದುಡ್ಡು ಕೇಳೋ ಬದಲು ಯಾವ್ದನ ಬೆಟ್ಟಿಂಗ್ ಮ್ಯಾಚ್ ಆಡಿ ಗೆದ್ರೆ ದುಡ್ಡು ಸಿಗುತ್ತೆ, ಎಂಜಾಯ್ಮೆಂಟು ಸಿಗುತ್ತಲ್ವ? ಏನಂತೀರಾ? ಮಗ ಯಾರು ಇಲ್ವಲ್ಲೋ? ಇಲ್ಲೂ ಇಲ್ವಲ್ಲ ಯಾರು? ಮಗ ಚಿಕ್ಕ ಹುಡುಗರು. ಇಲ್ಲ ನೋಡ್ರು, ಸ್ಕೂಲ್ಗೆ ಹೋಗೋದನ್ನ ಬಿಟ್ಟು ಕ್ರಿಕೆಟ್ ಆಡ್ತಾರ ಬಡಿ ಮಕ್ಳು. ನಮ್ದಾಕೋ ಈ ಐಡಿಯಾ ಬರ್ಲಿಲ್ಲ. ನಾವ್ ಯಾವ ತರ ಸ್ಕೂಲ್ಗೆ ಹೋಗಿದ್ರೆ ತಾನೆ, ಹೋಗಿದ್ರೆ ಐಡಿಯಾ ಬಂದಿರೋದು. ಅಣ್ಣ ನಮ್ ಬಟ್ಟೆ ಕೊಟ್ಬಿಡೋಣ. ಶರ್ಟ್ ನಿಂದ ಇದು? ಹ್ಞೂ ಅಣ್ಣ. ಏಯ್ ನಿನ್ನೆಲ್ಲೋ ನೋಡಿದೀನಿ. ನಮ್ನೆಲ್ಲ ನೋಡಿರ್ತೀರಾ, ನಮ್ ಬಟ್ಟೆ ಕೊಡೋಣ ಸಾಕು, ನಾವ್ ತಿರುಗ್ ನೋಡ್ದೇನೆ ಹೊಟ್ಟೈತೀವಿ. ನೀನ್ ಡಾಕ್ಟರ್ ಮಹೇಶ್ ಮಗ ತಾನೆ? ಹ್ಞೂ ಅಣ್ಣ. ಅಯ್ಯೋ ಮಾಡ್ತೀನಿ ನಿಂಗೆ ಫೋನ್ ಕೊಡಲಿ. ಫೋನೇ ಇಲ್ಲ. ಕ್ರಿಕೆಟ್ ಆಡ್ತೀರಾ? ಅಣ್ಣ ಯಾಕಣ್ಣ ಪ್ಲೀಸ್ ಅಣ್ಣ, ಬೇಡ ಅಣ್ಣ. ಬಿಸಿ ಬರ್ತಾ ಇದೆಯಲ್ಲ? ಫುಲ್ ಬಿಸಿ ಬರ್ತಾ ಇದೆ. ಡಾಕ್ಟರ್ ಅಲ್ವೇನೋ, ಸಿಕ್ಕಾಬಡೆ ಬಿಸಿ ಇರ್ತಾರೆ. ಏನ್ರ ಮಾಡ ಇವ್ರಿಗೆ? ಪ್ಲೀಸ್ ಅಣ್ಣ, ಒಂದೇ ಒಂದ್ ಚಾನ್ಸ್ ಕೊಡೋಣ. ಅಣ್ಣ ಬೇಡ ಅಣ್ಣ. ಈ ವಯಸ್ಸಿಗೆ ಹಿಂಗೆ ಇನ್ನು ಕಾಲೇಜ್ ಗಿಲೇಜ್ ಹೋಗ್ಬಿಟ್ರೆ ಏನ್ರ ಕತೆ? ಅಷ್ಟೇ. ಅಣ್ಣ ನಾವೇನ್ ಬಂಕೌಟ್ ಪಿಕ್ಚರ್ಗೆ ಹೋಗಿದೀವಿ. ಓವರ ಮಾತಾಡ್ತೀಯಾ ಲೇ? ಮಾಡೋ ಅವ್ರ ಅಪ್ಪನ ಫೋನ್ ಇರು. ಡಾಕ್ಟರ್ ಕೇಳ್ಬಿಟ್ಟು ಚೂಸ್ತೀನಿ. ಮಾಡೋದ್ ಬೇಡವಾ? ಬೇಡ ಅಣ್ಣ. ಹಂಗಾದ್ರೆ ಬೆಟ್ಟಿಂಗ್ ಮ್ಯಾಚ್ ಆಡ್ತೀರಾ? ನಿಮ್ ಜೊತೆ ನಾವ ಅಣ್ಣ? ನಾನ್ ಬೇಕಿದ್ರೆ ಲೆಫ್ಟ್ ಅಲ್ಲಿ ಆಡ್ತೀನೋ. ನಿಮ್ಮ ಹತ್ರ ಬೆಟ್ಟಿಂಗ್ ಮ್ಯಾಚ್ ಆಡೋಷ್ಟು ಕಾಸು ಎಲ್ಲಣ್ಣ ಇದೆ? ಹೋಗ್ರ ಎಷ್ಟು ತಗೊಂಬನ್ರಿ ಸಾಕೋಗ್ರ. ಒಂದ್ ನಿಮಿಷ ಅಣ್ಣ. ಹೋಗ್ರಿ. ಎಷ್ಟಿದೆ ಎತ್ಕೊಡೋ ಜೋಬಲ್ಗಡೆ. ಅಣ್ಣ ನಮ್ಮ ಹತ್ರ ಇರೋದು 850 ರೂಪಾಯಿ ಅಷ್ಟೇ. ಏನೋ 850 ರೂಪಾಯಿ ಅಷ್ಟೇನ ಇರೋದು? ಅಡ್ಜಸ್ಟ್ ಮಾಡೋಣ ಬಿಡು, ನೀವು ಓಡ್ರ. ಹಾ ಸರಿ ಅಣ್ಣ. ಅಯ್ಯೋ ನನ್ಗೊಂದ್ ಅಣ್ಣ ಇಲ್ಲಿ ನೋಡೋಣ ಟಾಸು. ತಾಸ 1000 ರೂಪಾಯಿ ನೋಟಲ್ಲಿ 2 ಟೈಲ್ ಅಣ್ಣ ನನ್ನ ಹತ್ರ ಇದೆ ಅಣ್ಣ ಕಾಯಿನು. ಟಾಸಗಳ ಬನ್ರ. ಬನ್ನಿ ಟೇಲ್ಸ್ ಅಣ್ಣ. ಏನೋ ತಗೊಳ್ಳೋದು? ಏನ ಮಗ ಸೋತ್ವಲ್ಲ ಟಾಸು. ಏನೋ ಬೇಕು ನಿಂಗೆ? ನೀವೇ ಬ್ಯಾಟಿಂಗ್ ಆಡಿ ಅಣ್ಣ, ನಾವು ಫೀಲ್ಡಿಂಗ್ ಮಾಡ್ತೀವಿ. ಸೂಪರ್ ಕಣ. ತಗೊಳ್ಳೋ, ಬೌಲಿಂಗ್ ಚೆನ್ನಾಗಿ ಮಾಡ್ಬೇಕು. ನಿಂಗೆ ಒಂದ್ ಸ್ಲಿಪ್ ಸಾಕಾ? 2 ಸ್ಲಿಪ್ ಬೇಕು. 2 ಸ್ಲಿಪ್ ಬೇಕಾ? ಬಾರೋ ಇಲ್ಲಿ ನೋಡು, ವೈಡ್ ಗೀಡಲ್ಲಿ ಹಾಕ್ಬೇಡ, ಬರೀ ಮಿಡ್ ಆಫ್ ಅಲ್ಲಿ ಆಡ್ಸ್ಕೊಳ. ಮುಂದೆ ಬರೋ, ಬಾರೋ ಇನ್ನೊಂದ್ ಸ್ವಲ್ಪ. ಕಂದ ಬಾಲ್ ಹಾಕ್ಬಾರು, ಬ್ಯಾಟ್ಸ್ಮನ್ ರೆಡಿ. ಹೇಳಿ ಜ್ಞಾಪಕ ಇಟ್ಕೊಳ್ಳೋ. ಮಗ 3 4 5. ಏಯ್ ಇಲ್ಲೇನ ಮಾಡ್ತಾ ಇದ್ಯಾ? ಫೀಲ್ಡಿಂಗ್ ಅಣ್ಣ. ಅಯ್ಯ ಹಿಂದೆವಾಗ ಮುಖಕ್ ಬಿದ್ರೆ ಊಷ್ಟಾಗ ಹೋಗ್ತೀಯಾ? ಅದೆಲ್ಲ ನಮ್ಗೆ ಗೊತ್ತು, ಆಡೋಣ. ಹಾಕಲು. ಲೆಗ್ ಸೈಡ್ ಅಲ್ಲಿ ಆಡ್ಸೋ ಅಂದ್ರೆ ಯಾಕೋ ಆಫ್ ಸೈಡ್ ಅಲ್ಲಿ ಆಡಿಸ್ತಾ ಇದೀಯಾ? ಪ್ಲೀಸ್ ಕೊಡೋ ಮಚ್ಚ, 34 ರನ್ ಅಷ್ಟೇ ಕೊಡೋ ಹೊಡೆದಿರೋದು. ಮಗ ಯಾಕೋ ಹಿಂಗ ಆಗ್ತಾ ಇದ್ಯಾ? ಮಗ ಅವ್ನು ಹೆಂಗ್ ಹಾಕಿದ್ರು ಹೊಡಿತ ಅವನು. ಹೋಗ್ಲಿ ಬಿಡೋ.
ಪೂಜಾ. ಹಲೋ, ಒನ್ ಮೋರ್ ಕಾಫಿ ಪ್ಲೀಸ್. ಮತ್ತೆ ಹೇಳ್ಬೇಕು. So how's everything going on? Okay. ಎಲ್ಲೋದ್ಲು? ನೀನು ಹುಡುಕ್ತಾ ಇರೋದು ನನ್ನೇನೆ ತಾನೆ? Come on, don't lie. ನಿಜ ಹೇಳು. ಹೌದು. ದೂರದಿಂದಾನೇ ಕಣ್ಣಲ್ಲಿ ಲೈನ್ ಹೊಡೆದು ಎಸ್ಕೇಪ್ ಆಗಕ್ ನೋಡ್ತಾ ಇದ್ಯಾ? ಇಲ್ಲ ಇಲ್ಲ ಇಲ್ಲ. ಓಕೆ, ನಾನ್ ನಂಬ್ತೀನಿ ಮಿಸ್ಟರ್ ಧ್ರುವ. ನಿನ್ ಹೆಸರು ಧ್ರುವ ತಾನೆ? ಎಸ್ ಓ ನೋ? ಎಸ್. ಓಕೆ, ಐ ಆಮ್ ಸ್ವಾತಿ. ಹಲೋ. ಇನ್ಮೇಲೆ ಈ ತರ ದೂರದಿಂದ ಲೈನ್ ಹೊಡಿಯೋದ್ ಬೇಡ. ಮಾತಾಡ್ಬೇಕು ಅಂದ್ರೆ ಸ್ಟ್ರೈಟ್ ಆಗಿ ಎದುರುಗಡೆ ಬಂದ್ ಮಾತಾಡು. ರೀ, ನೀವ್ ತುಂಬಾ ಒಳ್ಳೆಯವ್ರಿ. ಥ್ಯಾಂಕ್ ಯು. ರೀ, ನಿಮ್ ಜೊತೆ ಮಾತಾಡ್ತಿದ್ರಲ್ಲ ಅವ್ರು ಯಾರು? ಅವ್ರ ನನ್ ಬಾಯ್ ಫ್ರೆಂಡ್ ಅಲ್ಲ. ನೀವ್ ನನ್ ಬಾಯ್ ಫ್ರೆಂಡ್ ಆಗ್ತೀರಾ? ಅಯ್ಯೋ, ಐ ಮೀನ್ ಫ್ರೆಂಡ್ ಆಗ್ತೀಯಾ? ನಂಗ್ ಗೊತ್ತಿತ್ತು ಅವ್ರು ನಿಮ್ ಬಾಯ್ ಫ್ರೆಂಡ್ ಅಲ್ಲ ಅಂತ. ಇದೆಲ್ಲ ಚೆನ್ನಾಗ್ ಅರ್ಥ ಆಗುತ್ತೆ ಅಲ್ವಾ? ಕ್ಯೂಟ್. ಎಲ್ಲೇ ಮಗ, ನಿಂಗೊಂದ್ ವಿಷಯ ಗೊತ್ತಾ? ನನ್ ಹುಡುಗಿ ಸುಳ್ಳು ಹೇಳ್ಬಾರ್ದು, ಸೂಪರ್ ಬ್ಯೂಟಿ ಮಗ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಅವಳು ಕಾಫಿ ಶಾಪ್ ಬರೋದೇ ನನ್ ನೋಡೋದಕ್ಕೆ. ಅವಳ ಕಣ್ಣು ಹೌದಾ, ದೂರದಿಂದನೇ ನೋಡ್ತಾ ಇದ್ರೆ ಟೆಂಪ್ಟ್ ಆಗೋಯ್ತೀನಿ ಮಗ. ಹಂಗೆ ತಲೆ ಕೆಡಿಸ್ಕೊಂಡು ಆಚೆ ಬಂದ್ರೆ ನನ್ ಮುಂದಿನ ಪ್ರತ್ಯಕ್ಷ ಆಗ್ಬಿಡದ. ಹೌದಾ, ಅವಳ ತುಟಿ ನೋಡ್ತಾ ಇದ್ರೆ ಏನು ಮೈ ಕೂದ್ಲು ಮಗ. ಹಂಗ ನಾನ್ ಅವಳು ನೋಡ್ತಾ ಇದ್ದೆ, ಅವಳು ನನ್ ನೋಡ್ತಾ ಇದ್ಲು. ಹಂಗೆ ಅವಳ ಹತ್ರ ಹೋಗಿ ಅವಳನ್ನ ಹಿಡ್ಕೊಂಡು ಅವಳ ತುಟಿ ಎಷ್ಟಾಯ್ತು ಅಂತ ಕೇಳ್ತು ಮಗ. ಬಾಯಲ್ಲ ಇಟ್ಕೊಂಡಿದ್ದೆ. ಸುಮ್ನಿರಲ್ಲ. ಏಯ್, ನೀನ್ ಹೇಳ. ಇನ್ನೂ ಅವಳ ಹತ್ರ ಹೋದೆ. ಬಾಡಿ ಟೆಂಪರೇಚರ್ ಜಾಸ್ತಿ ಆಗ್ತಿದ್ದಂಗೆ ಟೈಮ್ ಹೇಳಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದ್ಲು ಮಗ. ಅಷ್ಟರಲ್ಲೇ ಬಿಟ್ರೆ ಮಾತಾಡ್ತಲೇ ಇರ್ತೀಯ. ಕೊಡ್ಸಿರೋ ಒಂದ್ ಕ್ವಾರ್ಟರ್ ತಲೆಯಲ್ಲಿ ಬೋರ್ ಕೊಡ್ ನೀರ್ ತೆಗಿತೀಯ. ಇದೇನ್ ಬಿರಿಯಾನಿನ? ಪೀಸೇ ಇಲ್ಲ. ಒಳ್ಳೆ ಕುಷ್ಕ ಇದ್ದಂಗ. ಅದೇ ನಮ್ಮ ಅಮ್ಮ ಮಾಡೋ ಚಿತ್ರಾನ್ನ ಎಷ್ಟೋ ಸೂಪರ್ ಕಾಣಲೈ. ನಿಂದು ಒಂದ್ ಪಾರ್ಟಿನ. ನಿಮ್ಗೆ ಬರೀ ಕುಡ್ತಿರೋದೇ ಪ್ರಪಂಚ. ನನ್ ಫೀಲಿಂಗ್ಸ್ ನಿಮ್ಗೆ ಯಾಕ? ಕುಡ್ದು ಎಂಜಾಯ್ ಮಾಡ್ರ. ಮಗ, ಅವಳು ನೋಡಕ್ ಹೆಂಗವಳೆ? ಅವಳು ನೋಡಕ್ಕೆ ಒಂಥರ ಶಾರ್ಪ್ ಕತ್ತಿ ಇದ್ದಂಗೆ ಮಗ. ಹುಡುಗಿರು ಮೊದ್ಲು ಕತ್ತಿ ತರ ಹೋಗ್ತಾ ಹೋಗ್ತಾ ಎದೆನೆ ಕುಯ್ದು ಬಿಡ್ತಾರೆ. ನೋಡಕ್ಕೆ ಹಾಲಿದ್ದಾಗೆ. ಹಾಲ್ ಅನ್ಕೊಂಡ್ ಕುಡಿದ್ರೆ ಲೋಕಲ್ ಬಟ್ಟಿ ಸಾರಾಯಿ. ಟೆಂಪ್ರರಿ ಕಿಕ್ಕು, ಪರ್ಮನೆಂಟ್ ಸಾವು. ನಂಬ್ರಲು. ಅಯ್ಯೋ, ಅದೊಂದು ದೊಡ್ಡ ಕತೆ. ಏನಾಯ್ತು ಗೊತ್ತಾ? ಇವನು ಮತ್ತೆ ಚಂದ ಬಿರಿಯಾನಿ ಸಗತಾಯ್ತೀನಿ ತಗೋತ. ಅದ್ಯಾಕ ಅವ್ನ ಹೆಸರು ಹೇಳ್ರೆ ಹಂಗಾಡ್ತಾನ ಅವನು? ಅವನ್ ಬಗ್ಗೆ ತುಂಬಾ ಕಂಪ್ಲೇಂಟ್ಸ್ ಇದೆಯೋ. ಲೋ ಸಾಕ್ ಮುಚ್ಚಲೋ ಮಗ. ಬೆಳಗ್ಗೆ ಥ್ರೋಸ್ತಾ ಮಗ ಸ್ಟ್ರೈಟ್ ವಿಕೆಟ್ಗೆ ಬಂತು. ಇಂತ ಒಳ್ಳೆ ಪ್ಲೇಯರ್ ಗೊತ್ತಾ? ಏಯ್, ಅವನ್ ಬಗ್ಗೆ ಮಾತಾಡ್ಬೇಡ. ಏನಣ್ಣ ನನ್ನೇ ಬಿಟ್ಬಿಟ್ಟು ಬಂದ್ಬಿಟ್ಟಿದೀರಾ? ನಿನ್ ಮಾತ್ ಕೇಳ. ನಮ್ಮ ಅಪ್ಪ ಕೊಡ್ಸಿರೋ ಬ್ಯಾಟೇ ಸೋತ್ಬಿಟ್ಟೆ. ಲೇ, ಆ ಕೆಲ್ಸ ಬಿಟ್ಟು ಬೇರೆ ಏನ್ ಬರುತ್ತಾರೆ ನಿಂಗೆ? ಚೆನ್ನಾಗಿ ತಾಳ ಹೊಡಿತೀನಣ್ಣ. ಬರ್ತೀನಿ. ನನ್ಗೆ 100 ಜನಕ್ಕೆ ಹೊಡೆಯೋ ಅಷ್ಟು ತಾಕತ್ತಿದೆ. ಆದ್ರೆ ನಿನ್ ಮುಂದೆ ನಿಂತ್ಕೊಂಡು ನನ್ ಪ್ರೀತಿ ಹೇಳಕ್ಕೆ ವಾಯ್ಸೇ ಬರಲ್ಲ ಸುಧಾ. ಜೀವನ ಪೂರ್ತಿ ನಿನ್ ಖರ್ಚೀಫು ಒಂದು ಸತಿನೂ ಒದ್ದೆ ಆಗದೆ ಇರಂಗೆ ನಾನ್ ಕಾಪಾಡ್ತೀನಿ. ಸುಧಾ, ನಿನ್ನೆ ರಾತ್ರಿ ನಿನ್ಗೋಸ್ಕರ 1 ಸೆಕೆಂಡು ನಿದ್ದೆ ಮಾಡ್ದೆ ಒಂದ್ ಕವಿತೆ ಬರ್ದೀನಿ. ಸುಧಾ, 1 ಮಿನಿಟ್. 10 ರೂಪಾಯಿಗೆ 1 ಮೊಳ ಹೂವ. ನೀನೇನೆ ನನ್ ಜೀವ. ಓವರ್ಗೆ 6 ಬಾಲು. ನನ್ ಪ್ರೀತಿ ನಿನ್ ಪಾಲು. ಕ್ವಾರ್ಟ್ರಿಗೆ 2.90. ನೀನಾಗ್ತೀಯ ನನ್ ಹೆಂಡ್ತಿ. ರಾಮಣ್ಣನ ಅಂಗಡಿ ಕಬಾಬು. ನೀನ್ ಯಾವಾಗ ಕೊಡ್ತೀಯ ನನ್ಗೆ ಜವಾಬು. ಯಾಕೆ ಸುಧಾ, ನನ್ ಕವಿತೆ ಅಳೋ ಅಷ್ಟು ಅಸಹ್ಯವಾಗಿದ್ಯಾ? ಸುಧಾ 2 ದಿವಸ ಟೈಮ್ ಕೊಡು. ಇನ್ನೊಂದು ಸೂಪರ್ ಕವಿತೆ ರೆಡಿ ಮಾಡ್ತೀನಿ. ಆಗಲ್ಲ. ಅಷ್ಟಲ್ಲ ನನ್ ಮಗ ಎತ್ತಾಕೊಂಡು ಹೋಗ್ಬಿಟ್ರೆ ಕಷ್ಟ. ಈಗ್ಲೇ ಕವಿತೆ ಹೇಳ್ತಿದ್ದಾಳು. ಕಲಾಸಿಪಾಳ್ಯ ಕಾಲ್ ಸೂಪು. ನೀನೇ ನನ್ನ
ಕಳಿಸ್ತಾ ಇದ್ಯಾ? ಅದ್ಕೆ ನಾನೇನ್ ಮಾಡ್ಲಿಲ್ಲ. ಅದ್ರಷ್ಟೇ ಅದೇ ಸುಮ್ನೆ ಹೇಳ್ತಾ ಇದೆ. ಕಣ್ಣುಗಳ ಮಿಲನ, ಹೃದಯಗಳ ಚಲನ. ಆಮೇಲೆ ಏನ್ ಹೇಳೋಣ? ಒಂದ್ ಕೆಲಸ ಮಾಡೋಣ, ಮೊದಲಿಂದ ಬರೋಣ. ನನಗ್ ಬರ್ತಾರೋ ಕೋಪಕ್ಕೆ ಅವ್ನ್ ನಾಗೆ ತುಡಿಸ್ ಸಾಯಿಸ್ಬೋಣ ಅನ್ಸ್ತಾ ಇದೆಯೋ. ಪಾಪ ಅವನೇನ್ ಮಾಡಕ್ಕಾಗತ್ತೆ? ಅವರಪ್ಪನು ಫ್ರೆಂಡ್ಸು ಅದಕ್ಕೆ ಮಾತಾಡ್ತಿದ್ರಪ್ಪ. ಏಯ್, ಅವರಪ್ಪ ಫ್ರೆಂಡ್ಸ್ ಆದ್ರೆ ಇವ್ರಿಬ್ರು ಯಾಕೋ ಮಾತಾಡ್ಬೇಕು? ಅದು ಪ್ರಕೃತಿ ನಿಯಮ. ಜಡೆ ಸೇರಿದ್ರೆ ಕಿತ್ತಾಟ, ಕೋಲು ಸೇರಿದ್ರೆ ಕೋಲಾಟ. ಹೌದಲ್ವಾ? ಅಲ್ಲ ಕಣೋ, ಅವ್ನು ನೋಡಿದ್ರೆ ಚಾಕ್ಲೇಟ್ ಹೀರೋ ಇದ್ದಂಗಿದ್ದಾನೆ. ನಂದು ಮಾಸ್ ಲುಕ್ಕು. ಅವಳನ್ನೇನಾದ್ರು ಪಟಾಯಿಸ್ಕೊಂಡು ಹೋಗ್ಬಿಟ್ರೆ ಏನೋ ಮಾಡ್ಲಿ. ನೋಡು ಮಗ, ಪ್ರತಿಯೊಂದು ಕಾಯಿನ್ ಮೇಲೂ ಕಾಯಿನ್ ಬೂತ್ ಹೆಸರು ಬರ್ದಿರುತ್ತೆ. ಏನು ಮಾಡಕ್ಕಾಗಲ್ಲ, ಬಿಟ್ಟ. ಮಾಡಕ್ಕಾಗುತ್ತೆ ಮಗ, ಮಾಡಕ್ಕಾಗುತ್ತೆ. ಆ ನನ್ನ ಮಗನ್ ಮುಖ ಸ್ಕ್ರಾಪ್ ಮಾಡೋವರೆಗೂ ನನಗ್ ನೆಮ್ಮದಿ ಇಲ್ಲ ಕಣ. ಏಯ್, ಕೋಪದಲ್ಲಿ ನೀನು ಕಾನೂನ ಕೈಗೆ ತಗೋಬೇಡ. ನನಗ್ ಬೇರೆ ಕೋಪ ತಡ್ಕೊಳಕ್ಕಾಗಲ್ಲ. ನನ್ನ ಕೈನ ರಕ್ತ ಮಾಡ್ಕೊಳಕ್ ನಂಗೆ ಇಷ್ಟ ಇಲ್ಲ. ಇಲ್ಲ ಕಣ, ಬಿಡಲ್ಲ ಅವನ್ನ. ಅವನು ಏನ್ ಅಲ್ಲಿ ನೋಡ್ತಾ ಇದ್ಯಾ? ನಾನ್ ನಿನ್ನ ಹತ್ರ ಮಾತಾಡ್ತಾ ಇರೋದು. ಕಾರ್ತಿಕ್, ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಏನು? ಸ್ವಲ್ಪ ಪರ್ಸನಲ್. ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್. ದೇವ್ರಣ್ಣ, ನಾನು ಯಾರಿಗೂ ಹೇಳಲ್ಲಪ್ಪ. ಇಲ್ಲ, ತುಂಬಾ ಪರ್ಸನಲ್ ವಿಷಯ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ. ನಮ್ಮ ಯುವಕರು ಮತ್ತು ಕ್ರೀಡಾಭಿಮಾನಿಗಳನ್ನ ಕುರಿತು ನಾಲ್ಕು ಮಾತಾಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಕೂತ್ಕೊಳ್ರಿ, ನೀವು ಕೂತ್ಕೊಳ್ಳಿ. ಈಗ ನಾನು ನಿಮ್ಗೊಂದು ಕಟು ಸತ್ಯ ಹೇಳ್ತೀನಿ. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಲಿ, ಎಲ್ಲೇ ಬರಲಿ, ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಯಾವುದೇ ಇರಲಿ, ಬೆಳಗಾಗ್ಲಿ ರಾತ್ರಿ ಆಗ್ಲಿ, ಈ ಟೋಪಿ, ಈ ಕನ್ನಡಕ ತೆಗೆಯೋದಿಲ್ಲ. ಹೊಡಿರಿ ಚಪ್ಪಾಳೆನ. ಕೇಳಿ ಕ್ರಿಕೆಟ್ ಬಂಧುಗಳೇ, ಈ ಕ್ರಿಕೆಟ್ಗೆ ನಾನು ದೊಡ್ಡ ಅಭಿಮಾನಿ. ಕಾರಣ ಇಷ್ಟೇ. ಯಾಕಂತೀರಾ? ಈ ಕ್ರಿಕೆಟ್ ಅಂತಕ್ಕಂಥದ್ದು ನಮ್ಮ ದೇಶೀಯ ಕ್ರೀಡೆ, ನಮ್ಮ ರಾಜ್ಯದ ಕ್ರೀಡೆ. ಹೆಂಗೆ ಅಂತ ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು. ಸ್ವತಂತ್ರ ಪೂರ್ವ ಕ್ರಿಕೆಟ್ ಕಂಡುಹಿಡಿಯೋದಕ್ಕೂ ಮುಂಚೆ ಆ ಬ್ರಿಟಿಷ್ನವರು ನಮ್ಮ ದೇಶ ಆಳ್ತಾ ಇದ್ದಾಗ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಯುವಕರು ಈ ಒಂದು ಗಿಲ್ಲಿ ದಂಡನ ಆಡ್ತಾ ಇದ್ರು. ಆಗ ಅವರು ಅದನ್ನ ನೋಡ್ಕೊಂಡು ಗಿಲ್ಲಿನ ಬಾಲ್ ಮಾಡ್ಕೊಂಡ್ರು, ದಾಂಡ್ನ ಬ್ಯಾಟ್ ಮಾಡ್ಕೊಂಡ್ರು, ಕ್ರಿಕೆಟ್ ಅಂತಕ್ಕಂಥ ಪಂದ್ಯನ ಹುಟ್ಟಾಕಿದ್ರು. ಹೊಡಿರಿ ಚಪ್ಪಾಳೆ. ಅದಕ್ಕೆ ಹೇಳೋದು, ನಾವು ಕಂಡಿಡಿದಂತ ಈ ಕ್ರೀಡೆನ ಅವರು ಕಲ್ತಾಡಿದ್ರು. ಅದರ ಒರಿಜಿನಲ್ಲು ನಾವಾಗಿರೋದ್ರಿಂದ ಇವತ್ತು ವರ್ಲ್ಡ್ ಕಪ್ 30-30, 20-20, 50-50 ಎಲ್ಲವನ್ನು ಗೆಲ್ತಾ ಇದೀವಿ. ಅದಿರ್ಲಿ. ಆಮೇಲೆ ಇನ್ನೊಂದು ಮಾತು, ನಮ್ಮ ದೇಶದ ಮನೆಗಳಲ್ಲೂ ಕೂಡ ಟೆನ್ನಿಸ್ನಲ್ಲಿ ಸಾನಿಯಾ ಮಿರ್ಜಾ ಹೇಗೋ ಹಾಗೆ ಮನೆಗಳಲ್ಲೊಂದು ಸಾನಿಯಾ ಮಿರ್ಜಾ ಇರಲೇಬೇಕು. ಹೊಡಿರಿ ಚಪ್ಪಾಳೆ. ನೀವು ಓಡಿರಿ. ನಮ್ಮ ದೇಶದ ಕ್ರಿಕೆಟ್ನಲ್ಲಿ ತೆಂಡೂಲ್ಕರ್ ಹೇಗೋ ಹಾಗೆ ಮನೆಗಳಲ್ಲಿ ಒಬ್ಬ ತೆಂಡೂಲ್ಕರ್ ಇರಲೇಬೇಕು. ಹೊಡಿರಿ ಚಪ್ಪಾಳೆ. ಆಮೇಲೆ ನಾನು ರಾಜಕೀಯದಲ್ಲಿ ಹೇಗೆ ವಿಶ್ವವಿಖ್ಯಾತ ನಾಯಕರಿದ್ದಾರೋ ಹಾಗೆ ನಾನು ಇರ್ತೀನಿ. ಮನೆಗಳಲ್ಲಿ ಯಾರು ಇರಬಾರ್ದು. ಹೊಡಿರಿ ಚಪ್ಪಾಳೆನ. ಹಾಕಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ. ಇಲ್ಲಿ ನೆರೆದಿರ್ತಕ್ಕಂಥ ಕ್ರೀಡಾರಾಧಕರೇ, ಕ್ರೀಡಾಪಟುಗಳೇ, ಕಟ್ಟಾಳುಗಳೇ, ಚೆನ್ನಾಗಿ ಆಡಿ. ಒಬ್ಬರಿಗೊಬ್ರು ಮೂತಿ ಮುಸುಳಿಗಳಿಗೆ ಹೊಡ್ಕೋಬೇಡಿ. ಚೆನ್ನಾಗಾಡಿ, ಚೆನ್ನಾಗಿರಿ. ಕೊನೆಗೆ ಕಪ್ ಯಾರಾದ್ರೂ ಗೆಲ್ಲಿ ಸಂತೋಷದಿಂದ ನೀವು ಕೈ ಇಟ್ಕೊಂಡು ಕುಲುಕಿ. ಹೆಚ್ಚು ಕಡಿಮೆ ಏನು ಮಾಡ್ಕೋಬೇಡಿ. ನಾನು ಹೇಳ್ತಿರೋ ಸರಿ ತಾನೆ? ನಾನು ಹೇಳ್ತಿರೋದು ಕರೆಕ್ಟ್ ತಾನೆ? ಇರ್ಲಿ. ಎಲ್ಲರಿಗೂ ನಮಸ್ಕಾರ. ಜೈ ಕರ್ನಾಟಕ ಮಾತು. ಹೆಡ್ಡೋ ಟೈಲೋ. ಹೆಡ್ಸ್. ಹೆಡ್. ಪ್ರಾರಂಭದಲ್ಲೇ ಜಯ ನಿಂದಾಗಿದೆ. ಬೌಲಿಂಗ, ಫೀಲ್ಡಿಂಗ?
ಬೌಲಿಂಗ ಫೀಲ್ಡಿಂಗ ತಪ್ಪಾಗಿ ಏನಾದ್ರು ಕೇಳದ್ನ ಫೀಲ್ಡಿಂಗ್. ಹಾ ನನಗೆ ಗೊತ್ತಿತ್ತು ನೀನ್ ಇದನ್ನೇ ಆಯ್ಕೆ ಮಾಡ್ತೀಯ ಅಂತ. ವಿಕ್ಟ್ರಿ ನಿಮ್ದೆ. ಚರಣ್ ಅವ್ರದ್ದು. ಅದಿರ್ಲಿ, ಆಲ್ ದ ಬೆಸ್ಟ್. ಚೆನ್ನಾಗಾಡಿ, ಕೈ ಕುಲ್ಕಿ, ಹೊಡಿರಿ ಚಪ್ಪಾಳೆನ, ಹೊಡಿರಿ. ಹಾ ಈ ವರ್ಷದ ಗಲ್ಲಿ ಕ್ರಿಕೆಟ್ ಲೀಗ್ ನಲ್ಲಿ ಚಾಲನೆ ಕೊಟ್ಟ ಟೋಪಿ ನಾಗಣ್ಣರವರಿಗೆ ಮತ್ತೊಮ್ಮೆ ಧನ್ಯವಾದ. ಒಂದ್ ಮ್ಯಾಚ್ ತಾನೇ ಮಗ ಕೈ ಕೊಟ್ಟಿದ್ದು, ಅಷ್ಟಕ್ಕೆಲ್ಲ ಬ್ಯಾಟಿಂಗ್ ಆರ್ಡರ್ ಯಾಕೆ ಚೇಂಜ್ ಮಾಡ್ಬೇಕು? ಕೆರ್ದಲ್ಲಿ ಹೊಡಿಬೇಕು ಅವ್ನಿಗೆ. ಈಸಿಯಾಗಿ ಗೆಲ್ಲೋ ಮ್ಯಾಚ್ ನ ಕಷ್ಟಪಟ್ಟು ಗೆದ್ದಂಗಾಯ್ತು. ಇಂತ ಮ್ಯಾಚ್ ಮಗ ಧ್ರುವನಿಂದ ಹಾಳಾಗೋಯ್ತು. ಫೋನ್ ಮಾಡಿದ್ನಾ? ಅವನಲ್ಲಿ ಮಾಡ್ತಾನೆ ಫೋನ್ ನ. ಹೇ ಹಾಯ್ ಗಾಯ್ಸ್. 100 ವರ್ಷ ಆಯಸ್ಕೊಣ, ತಲೆ ಮೇಲೆ ಕಲ್ಲೆ ತಕ್ಕರು ಸಾಯಲ್ಲ. ನಾನೇ ಸಹಿಸ್ತೀನಿ ಅವನು. ಯಾಕ್ರೋ ಮ್ಯಾಚ್ ಏನಾಯ್ತು? ಏನ ಮ್ಯಾಚ್ ಏನಾಯ್ತಾ? ಫೋನ್ ಎತ್ತಕ್ಕೇನಾಗಿತ್ತು? ಅಲ್ಲಿ ಸಿಗ್ನಲ್ ಇಲ್ಲ ಕಣೋ. ಸ್ವಾತಿ ಗೆಸ್ಟ್ ಹೌಸ್ ಹೋಗಿದೆ ಕಣ್ರೋ. ಹೂ ಕಣ್ರೋ, ಅವಳೇ ಫೋನ್ ಮಾಡಿ ನನ್ನ ಅವಳು ಗೆಸ್ಟ್ ಹೌಸ್ ಕರೆದ್ಲು. ಮಗ ಏನೇನ್ ಮಾಡ್ದೆ ಹೇಳ ಪ್ಲೀಸ್ ಪ್ಲೀಸ್. ಅಲ್ಲಿ ಕುಚ್ಚುಕು ಕುಚ್ಚುಕು, ಸ್ವಿಮ್ಮಿಂಗ್ ಪೂಲ್, ಸಾಂಗ್ ಎಲ್ಲ ಆಯ್ತು ಮಗ. ಹಂಗಾದ್ರೆ ಅದು ಆಗೋಯ್ತಾ? ಅದು ಒಂದ್ ರೀತಿಲಿ ಎಲ್ಲ ಎಲ್ಲ ಮುಗಿಸ್ಬಿಟ್ಟೆ ಮಗ. ಮುಚ್ಚ ಬಾಯಿ. ನೀನು ಒಬ್ಬ ಫ್ರೆಂಡ್ ಏನೋ ಏನೇನೋ ಕತೆಗಳು ಹೇಳಿ ನನ್ನ ಮನ್ಸು ಕೆಡ್ಸಿ ನನಗೊಂದು ಮಾತು ಹೇಳ್ದೆ ನೀನು ಒಬ್ಬನೇ ಹೋಗಿದೀಯಲ್ಲ, ಇದೇನಾ ನೀನು ಫ್ರೆಂಡ್ಶಿಪ್ ಕೂಡ? ಇದು ಅದು ಆಮೇಲೆ ಅದು ಕ್ಯಾಜಿತ್ತು ಕರ್ದಲ್ಲೇ. ಸಮಾಧಾನ ಮಲಿಂಗ. ವಿಡಿಯೋ ಮಾಡಿದ್ರೆ ತೋರ್ಸೋ, ಸಿಡಿ ಮಾಡೋಣ. ಯಾಕ್ರೋ ಯಾಕೆ ಈ ತರ ನೋಡ್ತಾ ಇದೀರಾ? ತಪ್ಪಾಗಿ ಇಮ್ಯಾಜಿನ್ ಮಾಡ್ಬೇಡ್ರು, ಅವಳನ್ನ ಮದ್ವೆ ಆಗ್ತಿದೀನಿ. ಬಿಬಿಸಿ ರವರ ರಭಸವಾದ ಹೊಡೆತ ಬಾಲೆಲ್ಲೋಯ್ತು. ಎಲ್ಲೋಯ್ತು? ಓಹೋ, ಮಾಲಿಂಗ ಅವ್ರ ಕೈಲಿತ್ತು. ಅದಕ್ಕೆ ಮಾಲಿಂಗ ಅವರು ಗಲಿಬಿಲಿಯಾಗಿದ್ದಾರೆ. ಅಪರೂಪಕ್ಕೆ ಕ್ಯಾಚ್ ಹಿಡಿದ್ರೆ ಹೀಗೆ ಆಗೋದು. ಮಾಲಿಂಗರವರು ಬಾಲನ್ನು ಕೈಯಲ್ಲಿ ಹಿಡಿದುಕೊಂಡು ಕಿರಿಸುತ್ತಿದ್ದಾರೆ. ಮೈದಾನದಲ್ಲಿ ಮೌನದ ವಾತಾವರಣ. ಏನಾಯ್ತು, ಹೆಂಗಾಯ್ತು, ಎಲ್ಲರಿಗೂ ಎಲ್ಲಿಲ್ಲದ ಕನ್ಫ್ಯೂಷನ್. ಬೀದಿ ಆಟ ಸರಿ ಇಲ್ಲ, ಇವರಾಟ ನೆಟ್ಗಿಲ್ಲ. ಬಟ್ ಇಟ್ ಈಸ್ ಎ ನೋ ಬಾಲ್. ಪಾಪ ನೋವು ತಾಳಲಾರದೆ ಮಾಲಿಂಗರವರು ಅಂಪೈರ್ ಬಳಿ ತುಂಬಾ ರೋಷ ಆವೇಶದಿಂದ ಹೋಗ್ತಾ ಇದ್ದಾರೆ. ಮಾಲಿಂಗ ಅವರು ಹೋಗ್ತಾ ಇದ್ದಾರೆ. ಅವ್ರಿಗೇನು ಮಾಡಲ್ಲ ಬಿಡ. ಒಂದ್ ನಿಮಿಷ ಯೋ, ನಾನ್ ಯಾವತ್ತಾದ್ರೂ ಕ್ಯಾಚ್ ಹಿಡ್ದಿರೋದು ನೋಡಿದೀಯಾ? ಇಲ್ಲ. ಹಿಡ್ದಿದ್ದೀನಿ ತಾನೆ. ಔಟ್ ಕೊಡು. ಮತ್ತೆ ಯಾಕೆ ಔಟ್ ಕೊಡ್ತಿಲ್ಲ ನೀನು? ನೋ ಬಾಲ್. ನೋ ಬಾಲ್. ಕ್ಯಾಪ್ಟನ್ ಅನ್ನು ಒಂದೇ ಒಂದು ಉದ್ದೇಶಕ್ಕೆ ಸುಮ್ಮನೆ ಬಿಡ್ತಾ ಇದ್ದೀನಿ ನಿನ್ನ. ಕ್ಯಾ ಜೀವನ ಐಸಾ ಕರ್ದಲ್ಲ ಸು. ಮುಂದಿನ ಮಾಲಿಂಗ, ನಾನು ಶ್ರೀರಂಗ. ಇದನ್ನ ಕಾಮೆಂಟ್ರಿ ಮಾಡಕ್ಕೆ ಏನ ಇವನು ಫುಲ್ ವೆಂಟ್ಲಾರ್ ಮಾಡ್ತಾವನೆ. ಅಯ್ಯಯ್ಯ, ಏನಾಯ್ತು? ಅಂಪೇರ್ ಹೋಗಿದ್ದೆ. ಸಾಕು, ಹೋಗ ಹೋಗಲಿ. ಎಲ್ಲ 6 ಬೌಂಡ್ರಿ ನಿಂತ್ಕೊಂಡ್ರು. ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತೀರಾ? ಯಾರ್ಲ ಕಾಡ್ ಮನುಷ್ಯ. ನೋಡೋಣ. ಮೊದಲನೇ ಬಾಲ್ ಎದುರಿಸ್ತಾ ಇದ್ದಾರೆ ಮಾಲಿಂಗ ಅವರು. ಓ ಮೈ ಗಾಡ್, ಮಾಸ್ಟರ್ ಬ್ಯಾಟ್ಸ್ಮನ್ ಮಾಲಿಂಗರ್ ಅವರು ಮುಗಿಸ್ಕೊಂಡ್ಬಿಟ್ಟಿದ್ದಾರೆ.